ಕಡಿಬೇಕಂತೇನಿಲ್ಲ, ಇನ್ನೂ ಹೆಚ್ಚು ಮಾಡಿರಿ ಕಾಲೇಜ್ಗಳನ್ನ. ಖರ್ಚು ಮಾಡಿರಿ, ಎದಕ್ಕೆ ಖರ್ಚು ಮಾಡ್ತೀರಿ ನೀವು? ರೋಡ್ಗಳಿಗೆ ಮತ್ತದು ಅದು ಬಿಟ್ಟು ಮತ್ತದು ಖರ್ಚು ಮಾಡ್ತೀರಿ. ನಿಮ್ಮ ಗೋಡಾಗಳಿಗೆ ಮತ್ತದು ಖರ್ಚು ಮಾಡ್ತೀರಿ. ಒಬ್ಬೊಬ್ಬ MLAಗಳು ಎಷ್ಟು ಖರ್ಚು ಇರ್ತವೆ, ಒಬ್ಬ MP ಎಷ್ಟು ಖರ್ಚು ಇರ್ತವೆ, ಒಬ್ಬ ಪ್ರಧಾನಿದು ಎಷ್ಟು ಖರ್ಚು ಇರ್ತದೆ, ಒಬ್ಬ ಮುಖ್ಯಮಂತ್ರಿದು ಎಷ್ಟು ಖರ್ಚು ಆಗ್ತದೆ ಒಮ್ಮೆಲೆ ವಿಚಾರ ಮಾಡಿದ್ರೆ. ಒಬ್ಬ ಇವತ್ತು ಕಾರ್ಪೊರೇಟ್ ಬೇಕಾದ್ದನ್ನು ಮಾಡ್ತಾರೆ ಭೂಮಿ ಮೇಲೆ. ನಾನು ಹೇಳಿದ್ದೀನಿ ಈಗಲೇ 2.5 ಅಂದರೆ $2.5 ಟ್ರಿಲಿಯನ್ ಅವ್ರದ್ದು. ನಾವು 99%, ಅದ್ರಾಗ ಮತ್ತು ಅವ್ರಿಗೆ ಲೋವರ್ ಮಿಡಲ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್ ಅವ್ರು ಬಂದು ಅವ್ರನ್ನೆಲ್ಲ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. 99% ಇದ್ದೀವಿ. ಅವರೊಂದು 9% ಒಳ್ಳೆ ಸವಲತ್ತನ್ನು ಪಡ್ಕೊಳ್ತಾರೆ. ಒಂದು ಸರ್ಕಾರದ ಅವಕಾಶ ಇರ್ತಾವೆ, ಮತ್ತೇನೋ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಕರೆ ಹೇಳ್ತಾರೆ, ಏನೋ ಲಂಚ ಹೊಡಿತಾರೆ, ಮತ್ತೇನೋ ಮಾಡಿ ತಮ್ಮ ಮಕ್ಕಳಿಗೆ ಕಳಿಸ್ಕೊತಾರೆ. ಇನ್ನು 90% ಜನರದ ಗತಿ ಏನು? ಅವ್ರಲ್ಲಿ ಎಷ್ಟು ಜನ ಇವತ್ತು ಸೆಲೆಕ್ಷನ್ ಆಗಿದ್ದಾರೆ? ಹೋಗ್ರಿ SC ST ನಾವು ಹೇಳ್ತೀವಿ, ಇಲ್ಲಪ್ಪ ನಾವು 27% ಕೊಟ್ಟಿವಿ, ಹಾಗೆ ಮಾಡಿದ್ವಿ. 27% ಲೆಕ್ಕದಲ್ಲಿ ಇವತ್ತು ನಮ್ಮ MBBS ಡಾಕ್ಟರ್ ಇದ್ದಾರ ಈ ದೇಶದಲ್ಲೇ, ಅಥವಾ BAMS ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ. ಇದ್ರೊಳಗೆ ನೀವು ಕ್ಯಾಲ್ಕುಲೇಷನ್ ಮಾಡಿರಿ ಅಂತ. ಯಾಕಂದ್ರೆ ಅವರಲ್ಲೂ ಸಹಿತ ನೀವು ಒಂದಿಷ್ಟು ಮಿನಿಮಮ್ ಪೇಮೆಂಟ್ ಇದ್ದೇ ಇರ್ತದೆ, ಫ್ರೀ ಅಂತ ಇಲ್ಲೇ ಇಲ್ಲ ಅಂದಾಗ ನಾವು ಈ ನಕಲಿ ವೈದ್ಯರ ಅವಳಿ ನಿರಂತರ ತಪ್ಸೋಕ್ಕಾಗೋದಿಲ್ಲ. ಅವ್ರಿಗೂ ಉಪಜನಕ್ಕೆ ಉದ್ಯೋಗ ಬೇಕು. ಯಾವುದೋ ಗುಳಿಗೆ ಔಷಧ ಬರೆದು ಕೊಟ್ಟು ಒಂದು 50-100 ತೊಗೊಳ್ತಾರೆ, ಆದರೆ ಅವ್ರದ್ದು ಬದುಕು ಸಾಕ್ತದೆ. ಮತ್ತು ಪಾಪ ಬಡವಾಗ ದೊಡ್ಡದವ್ರಿಗೆ ಹೋಗಕ್ಕೆ ಶಕ್ತಿನೇ ಇಲ್ಲ. ನೀವು ಹೇಳ್ಬೋದು, ಬೇಕಾದ ಮಾತಾಡ್ಬೋದು, ನಮ್ಮ ಕ್ಲಿನಿಕ್ ತೆಗೆದ್ರಿ, ಏನು ತೆಗೆದ್ರಿ, ಮೊಹಲ್ಲಾ ಕ್ಲಿನಿಕ್ ತೆಗೆದ್ರಿ, ಇದ್ರವಲ್ಲ ಹೇಳ್ಬೋದು. ಮೋದಿ ಅವರಂತೆ ನಾವು ಬಂದು ಮತ್ತು ಎಷ್ಟು ಖರ್ಚು ಮಾಡೀವಿ ಕಾಲೇಜುಗಳನ್ನು, MBBS ಕಾಲೇಜುಗಳನ್ನ ಎಷ್ಟು ಖರ್ಚು ಮಾಡಿದ್ದೀವಿ ಹೇಳ್ತಾರೆ ಅವರು. ಯಾವ ದುಡ್ಡಿದ್ದವ್ರಿಗೆ ಅಷ್ಟೇ, ಕೋಟಿಗಳು ಖರ್ಚು ಮಾಡೋರಿಗೆ ಅಷ್ಟೇ ಅವು ದವಾಖಾನೆ. ಇವು ನಮ್ಮ ಏನಪ್ಪ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ದುಡ್ಡಿದ್ದವ್ರಿಗೆ ಅಲ್ಲ, ಹೊರಗೆ ಸಮೀಪ ಕರ್ಕೊಡೋದಿಲ್ಲ ಅಂದಾಗ ನಮ್ಮನ್ನು ವೈದ್ಯರು ಹೆಚ್ಚಾಗೋದು ಹೆಂಗೆ ಆಗ್ತಾರೆ ರೀ? ಅಷ್ಟು ಕೆಲಸ ವೈದ್ಯರಾಗೋದಿಲ್ಲ.